ಹಾಯ್ ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಅತಿರಾದಿ ಮೂವಿಯ ರಿವ್ಯೂ ಮಾಡ್ತಾಯಿದ್ದೀನಿ. ಈ ಮೂವಿಯ ಸ್ಟೋರಿ ಏನು, ಬಜೆಟ್ ಏನು, ಮತ್ತು ಫ್ಯಾಕ್ಟ್ಗಳು ಮತ್ತು ಆ್ಯಕ್ಟರ್ ಹೆಸರು, ಇನ್ನೂ ಹಲವಾರು ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಮೊದಲು ಈ ಮೂವಿಯ ಕಲೆಕ್ಷನ್ ನೋಡಿದರೆ 62 ಕೋಟಿಯಿಂದ 69 ಕೋಟಿವರೆಗೆ ಕಲೆಕ್ಷನನ್ನು ಮಾಡಿದೆ. ಮತ್ತು ಬಜೆಟ್ ನೋಡಿದರೆ 32 ಕೋಟಿಯಿಂದ 37 ಕೋಟಿವರೆಗೆ ಬಜೆಟನ್ನು ಹಾಕಿದ್ದಾರೆ ಅಂತ ಹೇಳಬಹುದು. ಮತ್ತು ಮೇನ್ ಲ್ಯಾಂಗ್ವೇಜ್ ಒಂದು ಮಲಯಾಳಂ ಆಗಿದೆ ಅಂತ ಹೇಳಬಹುದು. ಹಿಂದಿಯಲ್ಲಿ ಡಬ್ ಆಗಿದೆ ಅಷ್ಟೇ, ಇನ್ಯಾವುದೇ ಭಾಷೆಗಳಲ್ಲೂ ಡಬ್ ಆಗಿಲ್ಲ ಅಂತ ಹೇಳಬಹುದು. ಮತ್ತು ಈ ಮೂವಿಯ ರನ್ನಿಂಗ್ ಟೈಮ್ ಒಂದು 156 ನಿಮಿಷದಿಂದ 58 ನಿಮಿಷಗಳವರೆಗೆ ಈ ಮೂವಿಯನ್ನು ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ ಅಂತ ಹೇಳಬಹುದು. ಬಿಡುಗಡೆ ಆಗಿದ್ದ ದಿನಾಂಕ ಮೇ 14, 2026 ಬಿಡುಗಡೆಯಾಗಿದೆ. ಮತ್ತು ಈ ಮೂವಿಯ ಡೈರೆಕ್ಟರ್ ಹೆಸರು ಅರುಣ್ ಅನಿರುದ್ಧನ್. ಮತ್ತು ಈ ಮೂವಿಯಲ್ಲಿ ಯಾರ್ಯಾರು ನಟ ನಟಿಯರು ಇದ್ದಾರೆ ಅನ್ನೋದನ್ನು ನೋಡೋದಾದರೆ, ಮೊದಲು ಟೊವಿನೋ ಥಾಮಸ್, ರಿಯಾ, ಸಿಬು, ವಿನೀತ್ ಶ್ರೀನಿವಾಸ್, ಬಸಿಲ್ ಜೋಸೆಫ್, ಇನ್ನೂ ಹಲವಾರು ಆ್ಯಕ್ಟರ್ಸ್ಗಳು ಈ ಮೂವಿಯಲ್ಲಿ ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಬಸಿಲ್ ಜೋಸೆಫ್ ಅವರು ಕೂಡ ಈ ಮೂವಿಯಲ್ಲಿ ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಮತ್ತು ಟೊವಿನೋ ಥಾಮಸ್ ಅವರು ಕೂಡ ಈ ಮೂವಿಯಲ್ಲಿ ತುಂಬ ಅದ್ಭುತವಾಗಿ ಆ್ಯಕ್ಟಿಂಗನ್ನು ಮಾಡಿದ್ದಾರೆ. ಹಾಗೆಯೇ ಈ ಮೂವಿಗೆ ಮೆಚ್ಚುಗೆಯನ್ನು ಕೂಡ ಪಡೆದಿರುವಂಥ ಸಿನಿಮಾ ಆಗಿದೆ ಅಂತಲೂ ಕೂಡ ಹೇಳಬಹುದು. ಹಾಗೆಯೇ ಈ ಮೂವಿಯಲ್ಲಿ ಎಲ್ಲರಿಗೂ ಕೂಡ ಈ ಮೂವಿಗೆ ತುಂಬ ಮೆಚ್ಚುಗೆಯನ್ನು ಕೂಡ ಪಡೆದಿದ್ದಾರೆ. ಮತ್ತು ಈ ಮೂವಿಯ ಒಂದನೇ ಸ್ಟೋರಿ ಹೇಳೋದಾದರೆ, ವಿಶಾಲ್ ಅನ್ನೋ ವ್ಯಕ್ತಿ ಇರ್ತಾರೆ. ವಿಶಾಲ್ಗೆ ಅವರಿಗೆ ತಂದೆ ತಾಯಿ ಇರ್ತಾರೆ. ವಿಶಾಲ್ ಹಾಗೂ ವಿಜಯ್ ಇಬ್ಬರು ಕೂಡ ಸ್ನೇಹಿತರಂತಲೇ ಹೇಳ್ಬೋದು. ವಿಶಾಲು ಅವನಿಗೆ ಒಂದು ಟೂರ್ನಿಮೆಂಟ್ ಹಾಗೂ ಸ್ಪೋರ್ಟ್ಸ್ಗಳ ಬಗ್ಗೆ ತುಂಬ ಅವನಿಗೆ ಹಲವಾರು ರೀತಿ ತುಂಬ ಒಂದು ಕನಸುಗಳು ಇರ್ತವೆ. ಆ ಕನಸುಗಳನ್ನ ನನಸನ್ನು ಮಾಡೋದಕ್ಕೆ ತುಂಬ ಪ್ರಯತ್ನವನ್ನು ಕೂಡ ಪಡ್ತಾನೆ ಅಂತಲೇ ಹೇಳಬಹುದು. ಯಾಕೆಂದರೆ ಅವನಿಗೆ ಬೇಕಾದಂಥ ಒಂದು ಗುರಿ ಅಂತಲೇ ಹೇಳಬಹುದು. ಆ ಗುರಿಯಿಂದ ಏನೆಲ್ಲ ಮಾಡೋಕ್ಕೆ ಹೋಗ್ತಾನೆ ಮತ್ತು ಆ ಗುರಿನ ಸಾಧಿಸ್ತಾನೆ. ಮತ್ತು ಅವನ ಸ್ನೇಹಿತ ವಿಜಯ್ನು ಕೂಡ ತುಂಬ ಸಹಾಯನ ಕೂಡ ಮಾಡ್ತಾನೆ ಅಂತಲೇ ಹೇಳಬಹುದು ಅವನಿಗೆ. ಹಾಗೆಯೇ ಅವನಿಗೆ ತುಂಬ ಮೆಚ್ಚುಗೆಯನ್ನು ಕೂಡ ಕೊಟ್ಟಿರ್ತಾರೆ. ಹಾಗೆಯೇ ಅವರ ಸ್ಪೋರ್ಟ್ಸ್ ಲೀಡರ್ಸ್ಗಳು, ಹಾಗೆಯೇ ಆ ಸ್ಪೋರ್ಟ್ಸ್ ಟೀಮು ಮತ್ತು ಅವನಿಗೆ ಬೇಕಾದಂಥ ವಸ್ತುಗಳು ಎಲ್ಲನೂ ಕೂಡ ಸಿಗುವಂಗೆ ಮಾಡ್ತಾನೆ. ಹಾಗೆಯೇ ಈ ಮೂವಿಗೆ ಹಲವಾರು ಕಡೆಯಿಂದ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ ಅಂತಲೇ ಹೇಳಬಹುದು. ಮತ್ತು ಅವನ ಸ್ನೇಹಿತ ತುಂಬಾ ಕೂಡ ವಿಜಯ್ ಸಹಾಯನ ಮಾಡ್ತಾನೆ. ಕೊನೆಗೂ ಕೂಡ ಅವನ ಸ್ಪೋರ್ಟ್ಸಲ್ಲಿ ವಿನ್ ಆಗ್ತಾನೆ. ಮತ್ತು ಅವನ ಪ್ರೀತಿಸಿದ ಹುಡುಗಿನೂ ಕೂಡ ಮದುವೆ ಆಗ್ತಾನೆ ಅಂತಲೇ ಹೇಳ್ಬೋದು. ಮತ್ತು ಅವನ ಸ್ನೇಹಿತ ತುಂಬ ಹೆಲ್ಪನ್ನು ಮಾಡ್ತಾನೆ. ಒಂದು ಸ್ನೇಹಿತರು ಮತ್ತು ಅವರ ಪ್ರೀತಿಸಿದ ಹುಡುಗಿ ಮತ್ತು ಅವ್ರ ಗುರಿಗಳು ಯಾವ ರೀತಿ ಸಾಧಿಸಬೇಕು ಅನ್ನೋದನ್ನು ಈ ಮೂವಿಯಲ್ಲಿ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ. ಹಾಗೆಯೇ ಈ ಮೂವಿಯ ಸ್ಟೋರಿ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.